ನಮಸ್ತೆ. ನಮಸ್ತೆ. ನನ್ನ ಹೆಸರು ಚರಣ್ ಅಂತ. ನಂದು ಆ್ಯಕ್ಚುಲಿ ಸ್ಟೋನ್ ವರ್ಕಿಂಗ್ ಬಿಸ್ನೆಸ್ಸು ಗಣೇಶಾಗೆ ಒಂದು 7 ಇಯರ್ಸಿಂದ ಮಾಡ್ತಾ ಇದ್ದೀನಿ. ನಾನು ಇರೋದು ಜರಳಿ ವಿಲೇಜು, ಕರ್ನಾಟಕ ಸಂಘ ರೋಡ್ ಅಡ್ರೆಸ್. ನನ್ನ ಆಲ್ಮೋಸ್ಟ್ ಎಲ್ಲ ನನ್ನ ಡಿಟೇಲಿಂಗ್ ವರ್ಕ್ ಇರುತ್ತೆ. ಸ್ಟೋನ್ಸ್ ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಕ್ ಸ್ಟೋನ್ ಯೂಸ್ ಮಾಡಲ್ಲ, ಫುಲ್ ಡಿಟೇಲಿಂಗ್ ವರ್ಕು. ಇದು ಪ್ಯಾಷನಿಂದ ಮಾಡ್ತಿರೋದನ್ನು. ಬಿಸ್ನೆಸ್ ನನಗೇನಿದೆ ಸೆಕೆಂಡ್ರಿ ಇರುತ್ತೆ. ಬನ್ನಿ ನೋಡಿ, ಇಲ್ಲ ಗಣೇಶ ತಗೊಬನ್ನಿ, ಮಾಡ್ಕೊಡ್ತೀನಿ. ಮತ್ತೆ ಎಷ್ಟು ಫೀಟಿಂದ ಎಷ್ಟು ಫೀಟ್ ಮಾಡ್ತೀರಾ? ನಂದು 1 ಫೀಟಿಂದ 15 ಫೀಟ್ವರೆಗೂ ಮಾಡಿದ್ದೀನಿ, ಮುಂದೆನೂ ಮಾಡ್ತೀನಿ. ಈಗಲೂ ಆರ್ಡರ್ಸ್ ಬಂದಿದೆ, ಈಗ ಮಾಡ್ತಾ ಇದ್ದೀನಿ. ಈಗ ಕೆಲವು ಸ್ಯಾಂಪಲ್ಸ್ಗೆ ಅಂತ ಮಾಡಿದ್ದೀನಿ ನಾನು. ಡಿಸ್ಪ್ಲೇಗೋಸ್ಕರ ನಿಮ್ಗೆ ಔಟ್ಪುಟ್ ಹೇಗೆ ಬರುತ್ತೆ ನೋಡಿ ಅಂತ. ಮೊದಲನೇದಾಗಿ ನೋಡ್ತಿರ್ಬೋದು, ಬಹಳ ಪುಟ್ಟ ಗಣೇಶ, ಮನೆಯಲ್ಲಿ ಕೂರಿಸುವಂತ ಗಣೇಶ ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಇದೆ? ಇದು ಕರೆಕ್ಟಾಗಿ ಒಂದು 1.25 ಫೀಟ್ ಇದೆ ಸರ್. ಒಂದು ಕಾಲಡಿ ನೋಡಿದ್ವಿ. ಹೇಗಿದೆ? ಇದು ದೊಡ್ಡ ಮನೆಯವರು ಕೇಳಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲೂ ನಿಮಗೆ ಸ್ಟೋನ್ ವರ್ಕ್ ಸಿಗಲ್ಲ ಅಲ್ವಾ? ಹೌದು, ಸಿಕ್ಕಿದ್ರು ಇಷ್ಟೊಂದು ಕ್ಲಿಯರ್ ಆಗಿ ಇಷ್ಟೊಂದು ಡೀಟೇಲಿಂಗ್ ಆಗಿ ಸಿಗಲ್ಲ. ಇವರೇ ಪರ್ಸನಲ್ ಆಗಿ ಮಾಡಿರೋದು ಗಣೇಶ ತಂದು ಮಾಡೋದು ಅರ್ಥ ಮಾಡ್ಬೋದು. ನೀವು ಒಂದು ಕಿರೀಟ ವರ್ಕ್ ನೋಡ್ಬೋದು, ನಿಮಗೆ ಹೇಗಿದೆ ನೋಡಿ. ಸಾಕಾಗಿದೆ ನೋಡಿ, ವಿಷಯ ನೋಡಬಹುದು. ಎಲ್ಲ ಮೆಟಲ್ ಐಟಮ್ ಯೂಸ್ ಮಾಡ್ತೀನಿ ನಾನು. ಓಕೆ ನೋಡಿ, ಕಿವಿಯಿಂದ ಹಿಡಿದು ಹೇಳಿ ಬ್ರದರ್. ದಂತ ನೋಡಿ ಸರ್, ದಂತ ಅದೇನಂದ್ರೆ ಒಂದು 1/2 ಇಂಚ್ ಇರುತ್ತೆ. 1/2 ಇಂಚಲ್ಲಿ ದಂತ ಮಾಡಿದ್ದೀನಿ ನಾನು. ಫುಲ್ ಡಿಟೈನ್. ಆ ನೆಕ್ಲೆಸು, ಆ ಚೈನು, ಆ ಪಂಚೆ ನೋಡಿ, ಪಂಚೆಗೆ ಅವ್ರು ವೈಟ್ ಒಂದು ಸಿಂಪಲ್ ಆಗಿ ಬೇಕು ಅಂದ್ರೆ ಅದು ಮಾಡಿದ್ದೀನಿ. ಕಾಲು ಗೆಜ್ಜೆ ಇರ್ಬೋದು, ಕೈ ಬಳೆ ಇರ್ಬೋದು, ತಾವರೆ ಹೂವಕ್ಕೂ ಮಾಡಿದ್ದೀನಿ. ಎಲ್ಲ ಇರುತ್ತೆ ನೋಡಿ. ಕಿರೀಟ ನೋಡಿ, ಹಿಂದೆ ಆರ್ಚ್ ಎಲ್ಲ ಇರುತ್ತೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಟ್ಟಿರ್ತೀನಿ. ಪುಟ್ಟ ಗಣಪತಿ, ಕೆಲವ್ರು ನೀರ ಬಿಡೋಕ್ಕೂ ಮನ್ಸು ಬರಲ್ಲ. ಇದನ್ನ ಅವ್ರ ಮಕ್ಕಳೆಲ್ಲ ಇರ್ತಾರಲ್ಲ. ಹೌದು, ಮಕ್ಕಳೆಲ್ಲ ಹಠ ಮಾಡ್ತಾರೆ, ಬಿಡೋದು ಬೇಡ ಇಟ್ಕೊಬಿಡ್ತಾರೆ. ಸೆಲೆಕ್ಟೆಡ್ ಪೀಸ್ ನೋಡಿ ತಗೊಬಂದಿದ್ದೀನಿ ನಾನು. ಇದು ನೋಡಿ, ಇದು ಶಿವನ್ ಗಣೇಶ, ಇದು ನಂದು ಇರೋದು. ಮೇಲಿಂದ ನೋಡ್ಬೋದು ನೀವು, ನಂದು ಫುಲ್ ಡಿಟೇಲಿಂಗ್ ವರ್ಕ್ ಇರುತ್ತೆ. ಆಲ್ಮೋಸ್ಟ್ ಆ್ಯಸ್ ಯೂಶುವಲ್ ಥರ. ಕಾಂಪ್ರಮೈಸ್ ಇರಲ್ಲ. ಕ್ರೌನ್ ಅಂತೂ ನನಗೆ ಯಾವಾಗಲೂ ಫಸ್ಟ್ ಅದಕ್ಕೆ ಒಂದು 2-3 ಇಯರ್ಸ್ ಆಗುತ್ತೆ. ಮೇಲಿಂದ ಎಲ್ಲ ಚೈನು, ಮೆಟಲ್ ಐಟಮು. ಹಣೆ ನೋಡ್ಬೋದು ನೀವು, ಫುಲ್ ತ್ರಿಶೂಲ, ಡಿಫ್ರೆಂಟ್ ತ್ರಿಶೂಲ. ಅದು ಹಣೆಯಿಂದ ಸೊಂಡಲ್ ಹಾಗೆ ಬರುತ್ತೆ. ಅದಾಗ್ಬೋದು ಮತ್ತು 2 ಯಾವಾಗ ದಂತಕ್ಕೆ ಗೋಲ್ಡೇ ಯೂಸ್ ಮಾಡೋದು. ಗೋಲ್ಡ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೋಲ್ಡ್ ಮಾಡ್ತೀನಿ, ಹೈಲೈಟ್ ಉಂಟು ಅದು ಇರುತ್ತೆ. ಮತ್ತು ನೆಕ್ಲೆಸ್ ಯಾವಾಗಲೂ ಅದು ಗ್ಯಾಪ್ ಇಲ್ದಿರಂಗೆ ಫುಲ್ ಪೂರ್ತಿ ಸೆಟ್ಟೇ ಇಟ್ಟಿರೋ ಥರ ನೆಕ್ಲೆಸ್ ನಾನು ಕಾನ್ಸಂಟ್ರೇಟ್ ಮಾಡಿ ಮಾಡೋದು. ಗ್ಯಾಪ್ ಮಾಡ್ತಾರೆ, ಬಟ್ ನೋಡೋದೆಲ್ಲ ಕೇಳ್ತಾರೆ ತೊಗೊಂಡೋಗೋ ಸರ್, ನಾವೆಲ್ಲ ಬಿಚ್ಕೋಬೋದಾ ನೆಕ್ಲೆಸ್ ಅಂತ. ನಾನು ಹೇಳ್ತೀನಿ, ಇಲ್ಲ ಅದೊಂದು ನಾನು ಅಣಿಸಿರೋ ಐಟಮು, ಬಿಚ್ಚಕ್ಕೆಲ್ಲ. ಹೌದು, ಪ್ಯಾಷನಿಂದ ಮಾಡ್ತೀನಲ್ವ, ಸೊ ನನಗೆ ಅಷ್ಟು ಇದಾಗಲ್ಲ. ಕಿವಿದು ಅದು ನಾರ್ಮಲ್ ಗ್ರ್ಯಾಂಡ್ ವರ್ಕ್ ಮಾಡೋಕ್ಕೆ ಹೋಗಲ್ಲ. ಅವಾಗ ಕಿವಿ ಹೈಲೈಟ್ ಆಗಿಬಿಟ್ರೆ ಗಣೇಶ ಸ್ವಲ್ಪ ಲೋ ಆಗಿಬಿಡುತ್ತೆ. ಸೊ ಎಲ್ಲೆಲ್ಲಿ ಏನೇನು ಬೇಕು ಅಂತ ಎಕ್ಸ್ಪೀರಿಯನ್ಸ್ ಮೇಲೆ ನೋಡಿ ಮಾಡೋದು. ಆ ಡಮ್ಮುರಗ ನೋಡಿ, 2 ಡಮ್ಮುರಗೂ ಮಾಡಿದ್ದೀನಿ. ಅದು ಆ ಕಡೆ ಈ ಕಡೆ 2 ಸೈಡು ನೋಡ್ಬೋದು ನೀವು. ಕೈ ಬಳೆ ಇರ್ಬೋದು, ಮತ್ತು ಇದಿರ್ಬೋದು ಲಡ್ಡು. ಮತ್ತು ನೋಡಿ ಪಂಚೆ, ಇದು ಬಂದು ಸ್ಯಾಟಿನ್ ಕ್ಲಾತಲ್ಲೇ ಕೇಳಿದರು, ಗ್ರೀನ್ ಕಲರ್ ಬೇಕು ಅಂತ, ಪ್ಯಾಲೆಟ್ ಗ್ರೀನ್, ಅದೇ ಮಾಡಿದ್ದೀನಿ. ಫುಲ್ ನಂದಿನ ಅದೆಲ್ಲ ಅವ್ರು ಕೇಳಿಲ್ಲ, ಇದೆಲ್ಲ ನಾನು ಎಕ್ಸ್ಟ್ರಾ ಮಾಡೋದು. ಬಟ್ ನಂಗೆ ಸಮಾಧಾನ ಆಗಬೇಕಲ್ವಾ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನೋಡಿ. ಕಣ್ಣು ನೋಡ್ಬೋದು ನೀವು, ಕಣ್ಣಿಗಿದ್ದವ್ರು ಯಾರು ಹಾಕಿದಾರಲ್ಲ ಗೊತ್ತಿಲ್ಲ. ನಾನು ಗಣೇಶಗೂ ದೊಡ್ಡ ಗಣಪತಿಗಳಿಗೂ ಹಾಕ್ತೀನಿ, ಮತ್ತು ಪ್ರಾಣಿಗಳಿಗೂ ಹಾಕ್ತೀನಿ. ಚಿಕ್ಕ ಗಣೇಶಗೆ ಹಾಕೋಲ್ಲ, ಯಾಕಂದರೆ ಸ್ಟೋನ್ಸ್ ಅದು ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ನೋಡಿ, ಇದು ಪಾಂಡುರಂಗ, ಇದು ಪಾಂಡುರಂಗ ಗಣಪತಿ ಅಂತ. ಅದು ತಿಲಕ ಹುಡುಕಿ ತೊಗೊಬಂದು ಪಾಂಡುರಂಗ ಥರನೇ ಇರಲಿ ಅಂತ ಮಾಡಿರೋದು. ಮತ್ತು ಇದಂತ ಹೌದು, ಸ್ವಲ್ಪ ರಿಚ್ ಗೋಲ್ಡ್ ಬೇಕು ಅಂತ ಹೇಳಿದರು ಅವರು. ಒಂಥರ ಫುಲ್ ಗ್ರ್ಯಾಂಡ್ ಆಗಿರಲಿ ಸರ್ ಅಂತ ಕೇಳಿದರು, ಅವ್ರಿಗೋಸ್ಕರ ಮಾಡಿರೋದು. ಇದು ಕಿರೀಟ ಆಗಲಿ, ಮುಂದೆ ಆಗಲಿ ಸ್ವಲ್ಪ ಡಿಫ್ರೆಂಟಾಗಿ ಹಿಂಗೆ ಚೈನ್ ಥರ ಮಾಡಿದ್ದೀನಿ. ಹಣೆ ಎಲ್ಲ ನೆಕ್ಲೆಸ್ ನೋಡಿ, ಅದು ಫುಲ್ ಒಂದು ಸೆಟ್ ಅನ್ನೋ ಥರ ಫುಲ್ ಕಂಪ್ಲೀಟಾಗಿ ಬಂದುಬಿಡುತ್ತೆ. ಅದು ನಾನೇನಾದರೂ ತುಂಬ ಟೈಮ್ ತೊಗೊಂಡೇ ಮಾಡ್ತೀನಿ, ಅಷ್ಟು ಅರ್ಜೆಂಟ್ ಏನು ಪಡಲ್ಲ. ಏನಿದ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಚೆನ್ನಾಗಿ ಮಾಡ್ಕೊಡ್ತೀನಿ ನಾನು. ಇದು ನೋಡಿ ಶಂಖ ನೋಡಿ, ಇದು ಮೇಲೆ ಇದು ಶಂಖ ನೋಡ್ಬೋದು, ಅದು ಫುಲ್ ಡೀಟೇಲಿಂಗ್ ವರ್ಕ್ ಇರುತ್ತೆ. ಎಲ್ಲೆಲ್ಲಿ ಏನೇನು ಗಣೇಶ ಮೇಲೆ ಬರುತ್ತೋ ಅಲ್ಲೆಲ್ಲ ಕಂಪಲ್ಸರಿ ವರ್ಕಿಂಗ್ ಬಂದೇ ಬರುತ್ತೆ. ಎಲ್ಲ ಅವ್ರಿಗೆ ಅಫೋರ್ಡಬಲ್ ಪ್ರೈಸಲ್ಲೇ ಮಾಡಿಕೊಡಿರ್ತೀನಿ ನಾನು. ಇದು ಕರೆಕ್ಟಾಗಿ 3 ಫೀಟ್ ಸಿಗುತ್ತೆ, 3.5 ಅಡಿ ಸಿಗುತ್ತೆ. ಬೇಕು ಅಂದ್ರೆ ಒಂದು ತರ್ಸ್ ಮಾಡಿಸ್ಕೊಡ್ತೀನಿ, ಮಾಡೋಕ್ಕೆ 1 ಡೇ ಸಾಕು. ಬಟ್ ಅದೇ 2 ಡೇಸ್ ಮುಂಚೆ ಹೇಳಿದ್ರೆ ಮಾಡಿಕೊಡ್ತೀನಿ ನಾನು, ಅದು ಓಕೆ. ಬಟ್ 1 ಡೇಲಿ ಬೇಕೆಂದರೂ ಏನೇ ಎಮರ್ಜೆನ್ಸಿ ಇದ್ರೂ ಮಾಡ್ತೀನಿ ಅಂತಂದರೆ. ಕೆಲವರು ಸ್ವಲ್ಪ ಲೇಟಾಗಿ ನೋಡಿರ್ತಾರೆ, ಲೇಟಾಗಿ ಗೊತ್ತಾಗಿರುತ್ತೆ. ಎಸ್ ಅಂತ ಕಾಲ್ ಮಾಡಿದ್ರು ಅಲ್ಲೇ ಬಂದು ಮಾಡಿಕೊಡ್ತೀನಿ, ಇಲ್ಲ ಇಲ್ಲೇ ತಂದು ಕೊಟ್ಟರು ಮಾಡಿಕೊಡ್ತೀನಿ ನಾನು. ನೋಡಿ, ಇದು ಲಾಲ್ಬಾಗ್ ಗಣೇಶ. ಇದು ಸ್ವಲ್ಪ ದುಡ್ಡು ಮಾಡೋಕ್ಕೆ ಮಾಡಿರೋದು. ಇದು ದೊಡ್ಡದಾಗಿ ಮಾಡ್ತಾರಲ್ಲ ಫಂಕ್ಷನ್ಸ್ ಎಲ್ಲ, ಅವ್ರಿಗೋಸ್ಕರ ಮಾಡಿರೋದು. ಇದು ಮೇಲಿಂದ ನೋಡ್ಬೋದು ನೀವು, ಕಿರೀಟ ಸೇಮ್. ನನ್ನ ಕಿರೀಟ ಅದೊಂಥರ ನಂದು ಲೋಗೋ ಥರ ಇರುತ್ತೆ ಯಾವಾಗಲೂ, ದೊಡ್ಡ ಫುಲ್ ಇಟ್ಟಂಗೆ ಇರಬೇಕು ಅಂತ, ವಿತೌಟ್ ಗ್ಯಾಪು. ಚೈನ್ದು ಎಲ್ಲ ಮೆಟಲ್ ಐಟಮ್. ಮತ್ತು ತ್ರಿಶೂಲ ನೋಡಿ, ಫುಲ್ ಬ್ಲೂ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ.
ಇದು ಆಲ್ಮೋಸ್ಟ್ ಸ್ವಲ್ಪ ಬ್ಲೂ ಅಲ್ಲೇ ಇರುತ್ತೆ ಸೊಂಡ್ಲಾಗಲಿ. ಮತ್ತು ನೀವು ಇದ್ರ ದಂತ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ಅವ್ರು ಸ್ವಲ್ಪ ದಂತ ಡಿಫ್ರೆಂಟಾಗಿ ಮಾಡಿಕೊಡಿ ಅಂತ ಹೇಳಿದರು. ನೋಡಿ ದಂತ ನೋಡಿ ಫುಲ್ ಗೋಲ್ಡಲ್ಲೇ ಮಾಡಿರೋದು. ಮತ್ತು ಶಲ್ಯ ಆಗಲಿ, ಶಲ್ಯ ಪೂರ್ತಿ ಜ್ಯುವೆಲ್ರಿ ವರ್ಕ್ ಎಲ್ಲ ಅದು ಸಿಂಗಲ್ ಚೈನ್ ಐಟಮ್ ಇದು ಫುಲ್ ನೋಡಿ ಕೆಳಗಿಂದ ಹಾಕಿದ್ದೀನಿ ಫುಲ್. ಎಲ್ಲೂ ನಿಮ್ಗೆ ಏನು ಸಿಗಲ್ಲ ಬಿಡಿ, ಅದು ಫುಲ್ಲು ಶಲ್ಯ ಅಂದರೆ ಶಲ್ಯ ಅಷ್ಟೇ, ಅದು ಇನ್ನೆಲ್ಲೂ ಮೆಟೀರಿಯಲ್ ಆಗಲಿ ಕಮ್ಮಿ ಮಾಡೋದಾಗಲಿ ಏನಿರಲ್ಲ. ಸೌಂಡಲ್ಲಿ ನೋಡಿ. ಮತ್ತು ಇಯರಿಂಗ್ಸ್ ನೋಡ್ಬೋದು ಕಿವಿ ಗಣಪತಿಗೆ, ಅದು ಮೆಟಲ್ ಐಟಮ್, ಅದು ಸೆಂಟ್ರಲ್ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಕಲರ್. ಹೌದು ಒರಿಜಿನಲ್ದೇ ಅದು ಆ್ಯಕ್ಚುಲಿ ದೇವ್ರ ಐಟಮ್. ಇದು ಸೇಮ್ ಶಂಕದ್ದೇನೆ. ಮತ್ತು ನೋಡಿ ಮತ್ತು ಪಂಚೆ, ಇದರಲ್ಲಿ ಮೇನ್ ಇರೋದೇ ಪಂಚೆ. ನೀವು ಪಂಚೆ ನೋಡಬೇಕು. ಪಂಚೆ ಬನಾರಸ್ ಸಿಲ್ಕಲ್ಲಿ ಕೇಳಿದರು, ಸೊ ಅದರಲ್ಲೇ ಮಾಡಿದ್ದೀನಿ. ಪಂಚೆ ಮೇಲೂ ವರ್ಕಿಂಗ್ ಅವ್ರು ಕೇಳಿಲ್ಲ, ನನಗೆ ಯಾಕೋ ಮಾಡಬೇಕು ಅನಿಸ್ತು, ಮಾಡಿದ್ದೀನಿ. ಫುಲ್ ನೋಡಿ ಗದೆ ನೋಡ್ಬೋದು ನೀವು. ಕಾಲು ಕೆಳಗೆ ಇಟ್ಟಿರೋ ಪೀಠ ನೋಡಿ, ಪೀಠಲ್ಲೂ ಏನು ಕಾಂಪ್ರಮೈಸ್ ಇರಲ್ಲ ನಮ್ಮ ಹತ್ರ. ಒಂದ್ಸಲಿ ವರ್ಕಿಂಗ್ ಅಂದಮೇಲೆ ಅವ್ರು ಏನು ಹೇಳಿರ್ತಾರೋ ಅದಕ್ಕೆ ಡಬಲಾಗೇ ಬಂದಿರುತ್ತೆ. ಅದೇನಿದೆ ಅಫೋರ್ಡಬಲ್ ಪ್ರೈಸಲ್ಲೇ ಅಂತೆಲ್ಲ ಕೆಡಿಸ್ಕೊಬೇಡಿ. ಬನ್ನಿ ಮಾತಾಡ. ಫ್ಲೈಯಿಂಗ್ ಇಲ್ಲಿ ಅದು ಗದೆ ಹಾಗೆ ಗದೆ ನೋಡಿ ಸರ್, ಗದೆ ಗೋಲ್ಡ್ ವೈಟಲ್ಲಿ ಮಾಡಿರೋದು ಇಟ್ಟಂಗೆ. ಸಿಮ್ ಕಂಡು ಹೌದು, ಸಿಮ್ಗೆ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಜಾಸ್ತಿ ಆಗ್ಬಿಡ್ತು ಪಿಲ್ಲೋ ಅದು. ಮತ್ತೆ ಸೆಂಟ್ರಲ್ ನೋಡ್ಬೋದು ಡಾಬ್ ಹಾಕಿರೋದು ಗಣಪತಿ. ಸ್ವಲ್ಪ ಹೌದು. ಆಮೇಲೆ ಹಣ್ಣೇದು ಇದು ನೋಡ್ಬೋದು, ಇದು ಇದೆಯಲ್ಲ, ಇದು ತುಂಬ ದೊಡ್ಡ ಐಟಮ್, ಇದು ಮೆಟಲ್ ಐಟಮು. ಅದು ಹುಡುಕಿ ತೊಗೊಬಂದಿರೋದು, ಇದೇ ಗಣೇಶಗೆ ಬೇಕು ಅಂತ ತಂದು ಮಾಡಿರೋದು. ಇದು ಹಿಂದೆ ಕಿರೀಟ ನೋಡ್ಬೋದು ನೀವು, ಸ್ವಲ್ಪ ನೋಡ್ಕೊಂಡು ಬ್ಲೂ ವೈಟ್ ರೆಡ್ ಎಲ್ಲ. ಅದು ಏನಿದಕ್ಕೆ ಆರ್ಚೆ ಬೇಡ ಅನ್ಸುತ್ತೆ, ಹಿಂದೆ ಹಾಗೆ ಇಡ್ಬೋದು. ಕರೆಕ್ಟಾಗಿ 4 ಅಡಿ ಇದೆ, 4.5 ಫೀಟ್ ಇದೆ. ಇದು ಒಳ್ಳೆ ಪಲ್ಲಕ್ಕಿ ಮಾಡಿ ಮಾಡೋರಿಗೆ ಚೆನ್ನಾಗಿರುತ್ತೆ ಇದು. ಇದು ಬಾಲಾಜಿ ಗಣಪತಿ ಅಂತ ಇದು ಫಸ್ಟ್ ವೆಂಕಟೇಶ್ವರ ಕಾನ್ಸೆಪ್ಟ್. ಇದು ಕಿರೀಟ ಉದ್ದ ಇರೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಎಲ್ಲಿಂದ ಮಾಡಿರೋದು. ಸೆಂಟ್ರಲ್ ಲಕ್ಷ್ಮಿ ಇದೆ, ಲಕ್ಷ್ಮಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮಿ ವರ್ಕಿಂಗ್. ಕೆಳಗೆ ಬಂದರೆ ತಿರುಪತಿ ಮಾಮೂಲಿ ಇರುತ್ತಲ್ಲ ಅದು ತಿಲಕ ಆಗಲಿ. ಮತ್ತು ದಂತ ನೀವು ನೋಡಿರೋಂಗೆ ಎಲ್ಲ ಗಣಪತಿಯಲ್ಲಿ ಇದ್ರಲ್ಲ ಅಷ್ಟೇ ಗೋಲ್ಡೆ, ಆ ಕಡೆ ಉದ್ದ ಇರುತ್ತೆ. ಇದು ಮತ್ತು ನೋಡಿ ಸೊಂಡ್ಲು ದಂತ ಎಲ್ಲ ಸಿಂಪಲಾಗಿ ಮಾಡಿರ್ತೀನಿ, ಯಾಕೆ ಗಣೇಶ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಇದರಲ್ಲೂ ಮೇಲೆ ನೋಡ್ಬೋದು ಕಿವಿದು ಕಿರೀಟ ನೋಡ್ಬೋದು, ಇದು ಗೋಲ್ಡ್ ಮೆಟಲ್ ಹಾಕಿರೋದು, ಅದು ಸ್ಪೆಷಲ್ ಐಟಮ್. ಇದು 2 ಕಡೆ ಇರ್ತದೆ, ಅದು ಕಿರೀಟಕ್ಕೆ ಸೇರಿರೋದು. ಅದು ಕಿವಿ ಕೆಳಗಡೆ ಇರುತ್ತೆ, ಅದು ಬ್ಲೂ ಮೆಟಲಲ್ಲಿ ಹಾಕಿ ಮಾಡಿರೋದು ಫುಲ್ ಚೈನ್. ನಂದೇನಿರುತ್ತೋ ಕಿವಿಗಳಿಗೆ ಕಿರೀಟ ಆಗಲಿ ಸೊಂಡ್ಲಾಗಲಿ ಎಲ್ಲ ಸೇಮ್ ಇರುತ್ತೆ. ಸೊ ಅದು ಗೊತ್ತಾಗಬೇಕಲ್ವ, ಹಾಗೆ ಮಾಡಿದ್ರೇ ಅದು ಫುಲ್ ಗಣೇಶ ಹೈಲೈಟ್ ಆಗುತ್ತೆ. ಎಲ್ಲದಕ್ಕೂ ಫುಲ್ಲು ಸ್ಟೋನ್ಸ್ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಒಂದು ಡೀಟೇಲಿಂಗ್ ವರ್ಕ್ ಕಾಣಿಸ್ಲಿ ಅಂತ ಹೀಗೆ ಮಾಡೋದು. ಇದು ಸೇಮ್ ನೆಕ್ಲೆಸ್ ನೋಡ್ಬೋದು ನೀವು, 2 ನೆಕ್ಲೆಸನ್ನು ಸೇಮ್ ಅದೇ ಥರನೇ ಒಂದು ಸಿಂಗಲ್ ಪೀಸ್ ಥರ ಇರುತ್ತೆ. ಅದು ಮಾಡೋವಾಗ ಗೊತ್ತಾಗುತ್ತೆ ಅಷ್ಟೇ, ಮಾಡಿದ್ಮೇಲೆ ಸಿಂಗಲ್ಲು ಅನ್ಕೋತಾರೆ, ಮಾಡೋವಾಗ ನನಗೆ ಒಂದೊಂದೇ ಗೊತ್ತಾಗುತ್ತೆ. ಲಡ್ಡು ನೋಡೋ, ಲಡ್ಡು ಯಾವಾಗಲೂ ಗೋಲ್ಡಲ್ಲಿ ಇರಲಿ ಅಂತ. ಇದು ಚೈನ್ ಪಂಚೆ ಇದು ನನ್ನ ಕಾನ್ಸೆಪ್ಟಲ್ಲಿ. ಇದು ಸೇಮ್ ಬನಾರಸ್ ಸಿಲ್ಕಲ್ಲೇ ಮಾಡಿರೋದು. ಇದು ಪಂಚೆ ಆಫ್ ವರ್ಕ್ ಮಾಡಿದ್ದೀನಿ, ಆಫ್ ಈ ಥರ ಇರಲಿ ಅಂತ ಡಿಫ್ರೆಂಟಾಗಿ ಮಾಡಿರೋದು. ಮತ್ತು ಕೈಗೆ ಬೆರಳಿಗೆಲ್ಲ ಸ್ವಲ್ಪ ಖಾಲಿ ಅನಿಸ್ತು, ಅದೊಂದು ಸ್ವಲ್ಪ ರಿಂಗ್ ಥರ ಮಾಡಿದ್ದೀನಿ. ಮತ್ತು ಇಲ್ಲೇ ಇದು ನೋಡ್ಬೋದು ನೀವು, ಈ ಚೈನ್ ಇದು ಎಕ್ಸ್ಟ್ರಾ ಹಾಕಿರೋದು. ಇದು ಸ್ವಿಂಗ್ ಇರಲಿ, ಸ್ವಲ್ಪ ಮೆರವಣಿಗೆಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದು ಮೂವಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿನೂ ಕೇಳಿ ಮಾಡಿಸ್ಕೊಂಡಿರೋದು. ಇಲ್ಲಿಗೂ ವರ್ಕಿಂಗ್ ಬೇಕು ಅಂತ. ಪೀಠ ಆದ್ರೂ ಅಷ್ಟೇ, ಪೀಠಕ್ಕೂ ಬಿಟ್ಟಿಲ್ಲ, ಅದು ಎಲ್ಲ ಪಿಂಕ್ ವರ್ಕಿಂಗಲ್ಲೇ ಬಂದಿರುತ್ತೆ. ಶಲ್ಯನೂ ಅಷ್ಟೇ, ಶಲ್ಯ ಕೇಳಿದ್ರು ಸಿಂಪಲ್ಲಾಗಿ ಶಲ್ಯ ಮಾಡಿ, ಶಲ್ಯ ಮೇಲೂ ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಚಿಕ್ಕ ಸ್ವಲ್ಪ ಶೈನ್ ಬರಿಲ್ಲ ಸರ್. ಅಂದರೆ ಪಂಚೆನೇ ನಮ್ದು ಹೈಲೈಟ್ ಏನಿದ್ರು. ಪಂಚೆ ನೋಡಿ ಸರ್, ಒಂದ್ಸಲಿ ಪಂಚೆ ಕರೆಕ್ಟಾಗಿ ತೋರಿಸ್ಕೊಂಬಿಡಿ, ಕೆಳಗಿಂದ ತೋರಿಸ್ಕೊಂಬಿಡಿ ಸರ್. ನೋಡಿ. ಮತ್ತು ಈ ಗಣಪತಿಗೆ ಸ್ಪೆಷಲಾಗಿ ನೀವು ಗಣೇಶ ಇಟ್ಟ ಮೇಲೆ ಲೈಟೆಲ್ಲ ಆಫ್ ಮಾಡಿ, ಕೆಲವು ದೇವಸ್ಥಾನದಲ್ಲಿ ದೀಪ ಹಚ್ಚಿ ಮಂಗಳಾರತಿ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಒಂದ್ಸಲಿ ತೋರಿಸ್ತೀನಿ ನೋಡಿ ಡೆಮೋ ಹೇಗಿರುತ್ತೆ ಅಂತ. ಈಗ ಎಲ್ಲ ಹಾಗೆ ಕಾಣುತ್ತೆ ನೋಡಿ. ಈಗ ಒಳಗೆ ಇಟ್ಟಿರ್ತೀರ ನೀವು, ಮಂಗಳಾರತಿ ಮಾಡೋ ಟೈಮಲ್ಲಿ ದೀಪ ಹಚ್ಚಿ ಮಾಡಿದ್ರೆ ನೋಡಿ ಹೀಗೆ ಬರುತ್ತೆ ನೋಡಿ. ಇದು ವೈಟ್ ಲೈಟು, ಇನ್ನು ನಮ್ದು ನ್ಯಾಚುರಲ್ ಫೈರ್ದಾದರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅದು ನೋಡಿ, ಗ್ರ್ಯಾಂಡ್ ಲುಕ್ ಇದೆ, ತುಂಬ ವೈಬ್ಸ್ ಇರುತ್ತೆ, ಗೂಸ್ ಬಂಪ್ಸ್ ಬಂದರೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ.
ಇದು ಅಷ್ಟೇ, ಇದು Actually ನೀವು ಕ್ಯಾಮ್ರಾ ನೋಡಕ್ ಆಗಲಿ. ಹಾಂ ಹೌದು ಕಣ್ಣಲ್ಲಿ ನೋಡಕ್ಕೂ ಹಾಕಿದೆ ಇದು ಒಳಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಒಂದ್ಸಲಿ ಆಚೆ ಹೋಗ್ಬಿಟ್ರೆ ಗಣೇಶ ತುಂಬ ಚೆನ್ನಾಗಿರುತ್ತೆ. ಸೂಪರ್. ಇದು ನೋಡಿ, ಇದು 2 feet ಗಣೇಶ. ಇದು ಮನೆಯವ್ರಿಗೆ ಮಾಡಿರೋದು. ಅವ್ರು ಕೇಳಿದ್ರು, ನಮ್ಗೆ ಈ ಥರ ಎಲ್ಲೂ ಸಿಗ್ತಾ ಇಲ್ಲ, ಸ್ಟೋನ್ ವರ್ಕಿಂಗ್ ಚೆನ್ನಾಗಿ ಮಾಡಿಕೊಡಿ, ಇದೇ ಥರ ದೊಡ್ಡ ಗಣಪತಿ ಮಾಡ್ದಂಗೆ ನಮ್ಗೆ ಇದಕ್ಕೂ ಮಾಡಿಕೊಡಿ ಅಂತ ಹೇಳಿದರು. ಸೊ ಚಿಕ್ಕ ಬಾಲಾಜಿ ಥರ ಇದು, ಚಿಕ್ಕ ತಿರುಪತಿಗೆ ಕಿರೀಟ ತಂದು ಮಾಡಿರೋದು. ಕಿರೀಟ ನೋಡಿ, ಸೇಮ್ ಚಿಕ್ಕದಾಯಿತು ಅಂತ ಏನು ಕಾಂಪ್ರಮೈಸ್ ಇಲ್ಲ ನೋಡಿ, ಮೇಲಿಂದನೂ ಅದೇ ಫುಲ್ ಮಾಡಿರೋದು. ಹಾಂ ಹೌದು, ಒಂದೊಂದು ಹಾಕಿರೋದು. ಮೇಲಿರೋದು ಚೈನ್ ಸಿಗುತ್ತೆ, ಅದು ಗಮ್ಮಿಂಗ್ ಹಾಕಿ ಮಾಡ್ಬೋದು. ಬಟ್ ಅದಕ್ಕೆಲ್ಲ ತುಂಬ ಪೇಷನ್ಸ್ ಬೇಕಾಗುತ್ತೆ, ಬಿದ್ದು ಹೋಗುತ್ತೆ ಪುಟ್ಟ ಗಣೇಶಗಳು. ಹಾಂ, ಅದು 5 ಪೇಂಟೇ ಚೆನ್ನಾಗಿತ್ತು, ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಿಲ್ಲ. ಸಿಲ್ವರೇ ತುಂಬ ಚೆನ್ನಾಗಿ ಬಂದಿದೆ ಅದು. ನೋಡಿ, ಬ್ಲೂ ಬಾರ್ಡರ್ಸು. ಕಿರೀಟನೇ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ಕಿರೀಟ. ಸೇಮ್ ಕಿವಿ ಅಷ್ಟೇ ನೋಡಿ. ಇದು ಮತ್ತು ದಂತ ಸೇಮ್ ಗೋಲ್ಡ್, ನಮ್ಮ ಕಾನ್ಸೆಪ್ಟ್ ಗೋಲ್ಡಲ್ಲೇ ಇರುತ್ತೆ. ಚಿಕ್ಕದಾದರೂ ಅಷ್ಟೇ, ದೊಡ್ಡದಾದರೂ ಅಷ್ಟೇ. ತಿಲಕ ಆಗಲಿ ನೋಡಿ, ಇದು ನೆಕ್ಲೆಸ್, ಸೇಮ್ ನೆಕ್ಲೆಸ್ ಇರುತ್ತೆ. ಬಟ್ಟೆ ಹಾಕಕ್ಕ ಬೇಡ ಅಂತ ಅಂದು, ಇದು ಕಲರ್ ಪೇಂಟ್, ಫ್ರೆಶ್ ಪೇಂಟ್ ಇತ್ತಲ್ಲ, ಸೊ ಅದಕ್ಕೆ ಹಾಗೆ ಚೆನ್ನಾಗಿ ಕಾಣಿಸ್ತಿದೆ. ಹೌದು, ಇದು 2 feet ಇದೆ ನೋಡಿ. ಇದು ಕಿರೀಟ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಿರೀಟ. ಕ್ಯಾಮರಾ ಕಾಣ್ತಿಲ್ಲ, ನಿಮ್ ಬರೀ ಕಣ್ಣಲ್ಲಿ ನೋಡಿದ್ರೆ ಮಾತ್ರ. ಬೇಕಿರೋ ಪಂಚೆನ ಹಾಕ್ಕೊಡ್ಬೋದು ನಮಗೆ. ಹೌದು, ಏನು ಬೇಕಿರೋ ಶೈಲಿ ಆಗಲಿ ಪಂಚೆ ಆಗಲಿ ಇನ್ನೂ ಚೆನ್ನಾಗಿ ಮಾಡ್ಕೊಡಿ ಅಂದ್ರೆ ಇನ್ನೂ ಮಾಡ್ಕೊಡ್ತೀನಿ ನೋಡಿ. ಇದು ಶಿವನ್ ಕಾನ್ಸೆಪ್ಟ್ ಥರ ಮಾಡಿರೋದು, ಸೆಂಟ್ರಲ್ಲಿ ಲಿಂಗ ಇರೋದು. ಇದು ಮೇಲಿಂದ ಸೇಮ್ ಕ್ರೌನ್, ಸೇಮ್ ಅದೇ ಥರನೇ. ಇದು ತ್ರಿಶೂಲ ನೋಡಿ, ಇದು ತ್ರಿಶೂಲ ಎಷ್ಟು ಇದಾಗಿದೆ, ಎಷ್ಟು ಅದೇ ಅಟ್ರಾಕ್ಟಿವ್ ಈ ಗಣಪತಿಗೆ. ತ್ರಿಶೂಲ ಇಟ್ಮೇಲೆ ಗಣೇಶ ಲುಕ್ ಬರೋದು ಇದರಲ್ಲಿ. ಸೇಮ್ ದಂತ. ಹಾಂ ಹೌದು, ಡಿಫ್ರೆಂಟ್. ಅವ್ರು ಸ್ವಲ್ಪ ಕೇಳಿದ್ರು ಇಯರಿಂಗ್ ಸ್ವಲ್ಪ ಮೇಲೆ ಹಾಕೋ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ. ಸೊ ಅದರಿಂದ ಮಾಡಿರೋದು ಅದು. ಮೆರವಣಿಗೆ ಟೈಮಲ್ಲಿ ಇನ್ನೂ ಅದು ಸ್ವಿಂಗ್ ಆಗುತ್ತೆ, ಚೆನ್ನಾಗಾಗುತ್ತೆ. ಹೌದೌದು, ಇಟ್ಟಾಗೂ ಸೇಮ್ ಇದೇ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಳ್ಳೆ ಲೈಟಿಂಗ್ ಮಾಡಿ. ಹೌದು ಸರ್, ನಮ್ಮ ಹತ್ರ ಗ್ರ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಡೀಟೇಲಿಂಗ್ ವರ್ಕ್ ಅಂದರೆ ಗೊತ್ತಲ್ಲ ನಿಮಗೆ, ಸೊ ಎಲ್ಲಿ ಬೇಕೋ ಅಲ್ಲಿ ಅಷ್ಟೇ ಹಾಕಿರ್ತೀವಿ. ಅವ್ರಿಗೇನು ಕಸ್ಟಮರ್ ಏನೋ ಜಾಸ್ತಿ ಇನ್ನೂ ಫುಲ್ ಗ್ರ್ಯಾಂಡ್ ಬೇಕಂದ್ರೆ ಅವ್ರಿಗೆ ಅಫೋರ್ಡಬಲ್ ಪ್ರೈಸ್ ಆಗೋ ಥರನೇ ಅವ್ರಿಗೆ ಹೇಗೆ ಕೇಳ್ತಾರೋ ಹಾಗೆ ಮಾಡ್ಕೊಡ್ತೀವಿ ನೋಡಿ. ಆಕ್ಚುಲಿ ಇದನ್ನ ಕಂಪೇರ್ ಮಾಡಿದ್ರೆ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಇದೆ ನಮಗೆ ಜ್ಯುವೆಲರಿ ವರ್ಕ್. ಇದು ನೋಡಿ ಸಿಂಪಲ್, ಏನಿಲ್ಲ, ಸಿಂಪಲ್ ಆಗಿದೆ. ಅದಕ್ಕೆ ಕರೆಕ್ಟಾಗಿ ಮ್ಯಾಚಿಂಗ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಆ ಪೇಂಟ್ ಮ್ಯಾಚಿಂಗ್ಗೆ ಎಲ್ಲಿ ಬೇಕೋ ಯಾವ ಕಲರ್ ಬೇಕೋ ಅದನ್ನೇ ಹಾಕೋದು. ಇನ್ನು ಕಲರ್ಫುಲ್ ಮಾಡೋಕೆ ಹೋದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಂತ. ಹೌದು, ಶಲ್ಯಾಡಿ ಗೋಲ್ಡ್ ಪಂಚೆ ನೋಡಿ, ಬಿಳಿ ಪಂಚೆ ಇದು. ಆ್ಯಕ್ಚುಲಿ ಇದು ಒಳ್ಳೊಳ್ಳೆ ಡ್ರೆಸ್ಗೆ ಯೂಸ್ ಮಾಡೋ ಪಂಚೆ. ಇದು ಫುಲ್ ವಿತ್ ಬಾರ್ಡರ್ ಇರುತ್ತೆ ನೋಡಿ ಪಂಚೆ, ಎಷ್ಟು ಚೆನ್ನಾಗಿದೆ. ಇದು 3 ಅಡಿ ಸರ್, 3 ಅಡಿ. ಸೊ ಬ್ರದರ್, ನಿಮ್ಮ ಹತ್ರ ಎಲ್ಲ ಗಣೇಶ ಮಾಡೋದು ತೋರಿಸಿದ್ದೀರಾ? ಹೌದು, ಸ್ಯಾಂಪಲ್ ಪೀಸ್ ಎಲ್ಲ ತೋರಿಸಿದ್ದೀರಾ. ಇಫ್ ಇನ್ ಕೇಸ್ ನಮ್ಮ ಗಣೇಶ ಹೇಳ್ದಂಗೆ ನಮ್ಗೆ ಇಂಥ ಗಣೇಶ ಮಾಡ್ಕೊಡ್ಬೇಕು, ಅಡ್ರೆಸ್ ಇನ್ ಕೇಸ್ ಅವರೇ ತಗೊಂಡ್ಬರ್ಬೇಕಾದ್ರೆ ನೀವೇ ಅದು ಮಾಡ್ಕೊಡ್ತೀರಾ ಹೇಗಿತ್ತು ನೋಡಿ. 1 feet ಇಂದ ಒಂದು 4 feetವರೆಗೂ ತೊಗೊಬಂದು ಕೊಟ್ಟರು ಮಾಡ್ಕೊಡ್ತೀನಿ, ಅದು ಚೆನ್ನಾಗಿ ಬರೋದು. ದಿನ ಟೈಮ್ ಸಿಗುತ್ತೆ ನನಗೆ. ಇಲ್ಲ ಅಲ್ಲಿ ಬಂದು ಮಾಡಬೇಕು ಸರ್ ಅಂದ್ರೂ ಅದು ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ನನಗೊಂದು 2 days ಮುಂಚೆ ಹೇಳಿದ್ರು ಸಾಕು. ಇವತ್ತು ಇಡ್ತಾರೆ ಅಂದರೆ ಒಂದು 2 days ಬಿಫೋರ್ ಹೇಳಿದ್ರು ಸಾಕು. ಇಲ್ಲ ಅವ್ರಿಗೆ ಆಗಿಲ್ಲ, ವಿಡಿಯೋ ಲೇಟಾಗಿ ನೋಡೋದು, ಇಲ್ಲ ಕಾಂಟ್ಯಾಕ್ಟ್ ಲೇಟಾಗಿ ಸಿಕ್ತು ಅಂತಿದ್ರು, 1 day ಮುಂಚೆ ಹೇಳಿದ್ರು ಸಾಕು, ಹೋಗಿ ಮಾಡಿಕೊಡ್ತೀನಿ ನಾನು. ಅಡ್ರೆಸ್ಸು ಬಂದು ನನ್ನದು ಜಾಲಹಳ್ಳಿ ವಿಲೇಜು, ಕರ್ನಾಟಕ ಸಂಘ ರೋಡು, ನೆಕ್ಸ್ಟು ಕರ್ನಾಟಕ ಸಂಘನೇ. ಗೊತ್ತಾಗಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಲೊಕೇಶನ್ ರಿಕ್ವೆಸ್ಟ್ ಮಾಡಿ ಕಳಿಸ್ತೀನಿ. ನಂಬರ್ 9845966966. ಹಾಂ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದೇ ಹೇಳೋದು ಮರ್ತ್ಬಿಟ್ಟು. ಆ್ಯಕ್ಚುಲಿ ಚಿರು ಸಾಟ್ಸ್ ಬೆಂಗಳೂರು ಅಂತ ಇರುತ್ತೆ, ನೀವು ಅದರಲ್ಲಿ ನೋಡ್ಬೋದು. ಎಲ್ಲ ಆವಾಗಿನ 6 yearsಯಿಂದ ಏನೆಲ್ಲ ಮಾಡಿದ್ದೀನಿ, ಎಲ್ಲ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನನ್ನ ವರ್ಕು ಎಲ್ಲ ಅದರಲ್ಲಿ ಇರುತ್ತೆ. ನೀವು ಅಲ್ಲಿ ನೋಡಿ ಒಂದು ಐಡಿಯಾ ಬರುತ್ತೆ, ಸೊ ಹೇಗೆ ಮಾಡಿದ್ದಾರೆ ಏನು ಅಂತ. ಅದು ನೋಡ್ಕೊಂಡು ನೀವು ಅದರಲ್ಲೂ ಬೇಕಿದ್ರೆ ಕಾನ್ಸೆಪ್ಟ್ ನೋಡ್ಕೊಂಡು ಒಂದೊಂದು ಐಟಮ್ ಕೇಳಿ ನಮ್ಗೆ ಈ ಗಣೇಶ ಇದೇ ಥರ ಮಾಡ್ಕೊಡಿ ಅಂತ ಫೋಟೋಸ್ ಕಳಿಸೋರು ಮಾಡ್ಕೊಡ್ತೀವಿ. ಹೌದು, ಅದೊಂದು ವರ್ಕ್ ಮಾಡೋಕ್ಕೆ ತಂದಿರೋದು. ಹಾಂ ನೋಡಿ, ಇದು 3 feet ಇದೆ ಸರ್. 3 feet ಇರೋದು ನೋಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ತುಂಬ ಟೈಮ್ ತೊಗೋತಾ ಇದ್ದೀನಿ, ನಿಧಾನಕ್ಕೆ ಮಾಡೋಣ ಅಂತ. ಆಲ್ಮೋಸ್ಟ್ ಒಂದು 2 days ಅಂದರೆ ಒಂದು 15 hours ಕೊಟ್ಟು ಮಾಡೋಣ ಅಂತ ನನ್ನ ಪ್ಲ್ಯಾನು. ಅದಾದಮೇಲೆ ನೀವು ಕಳಿಸ್ತೀನಿ, ನೀವು ನೋಡ್ಕೋಬೋದು. ನಮ್ಮ ಪೇಜಲ್ಲಿ ಹಾಕಿ, ಇಲ್ಲ ನನ್ನ ಪೇಜಲ್ಲಿ ಹಾಕ್ತೀನಿ ಚಿರು ಸಾಟ್ಸಲ್ಲಿ, ಇಲ್ಲ ಇವ್ರ ಪೇಜಲ್ಲಿ ಹಾಕ್ತಾರೆ ನೋಡಿ.
ಕೇಳಿ ಬೇಕಿದ್ರೆ ಸಿಗುತ್ತೆ ಅಲ್ಲಿ, ಬಟ್ ಇದು ಆಲ್ಮೋಸ್ಟ್ ಇಲ್ಲ ಒಂದು 4 ಪೀಸ್ ಸಿಗ್ಬೋದು. ನನ್ನ ಹತ್ರ ಒಂದಿದೆ, ಬೇರೆ ಹತ್ರ ಒಂದು 3 ಪೀಸ್ ಸಿಗುತ್ತೆ ಅಷ್ಟೇ. ಇದು ವರ್ಕಿಂಗ್ ಆಗುತ್ತೆ, ಇದು ಚೆನ್ನಾಗಿ ಬರುತ್ತೆ. ಇದಕ್ಕೂ ಅಂತ ಮಾಡಿದ್ರೆ ಅದು ಸ್ವಲ್ಪ ಕಡೆ ಗೋರಿ ಬರುತ್ತಾ, ಗಣೇಶನ ಜೊತೆ ಗೋರಿ ಬರುತ್ತೆ, ಅದಕ್ಕೂ ಜ್ಯುವೆಲರಿ ವರ್ಕ್ ಮಾಡ್ತಾರೆ. ಮಾಡ್ಬೋದು ಎಷ್ಟು ಯಾವ ಸೈಜ್ಗೆ ಎಷ್ಟು ಮಾಡ್ಬೋದು ಅಲ್ಲಿವರೆಗೂ ಮಾಡ್ಕೊಡ್ತೀನಿ. ಮಿನಿಮಮ್ ಸ್ಟಾರ್ಟಿಂಗ್ ಸೈಜ್ ಎಷ್ಟು ಮಾಡೋದು? ಗಣೇಶ ಆದರೆ 1 ಫೀಟ್ ಆದರೆ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಹೌದು, ಚಿಕ್ಕದಕ್ಕಾದ್ರೆ ಅವ್ರನ್ನ ಮೆಂಚೆ ದೊಡ್ಡದಾಗ್ಬಿಡುತ್ತಲ್ಲ, ಸೊ ಅದಕ್ಕೆ 1 ಫೀಟಿಂದ 15 ಫೀಟ್ವರೆಗೂ ಮಾಡ್ಕೊಡ್ತೀನಿ. ಇದೊಂದು ಬುಕ್ ಆಗಿದೆ, ಇದು ಯಾರಿಗೂ ತೋರಿಸಲೇಬೇಡ ಅಂದಿದ್ದಾನೆ. ನಾನು ವಿತ್ ಪರ್ಮಿಷನ್ ತೋರಿಸಿರೋದು ಇದು ಬಾಲಾಜಿ. ಇದೆಲ್ಲ ಬೇಕಿದ್ರೆ ನಾನು ಕೊಡ್ಬೋದು, ಯಾಕಂದ್ರೆ ನನ್ನ ಹತ್ರ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಇದೆ, ಅದೆಲ್ಲ ತೊಗೊಂಡು ಬೇಕಿದ್ರೆ ಮಾಡಿ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದೆಲ್ಲ ಸಿಂಗಲ್ ಪೀಸ್. ಇದು ನೋಡಿ, ಇದು ಸೂರ್ಯಕಾಂತ ಇದೆಲ್ಲ 1 ಫೀಟು ಪುಟ್ಟು ಗಣೇಶ, ಅದೆಲ್ಲ 1 ಪೀಸ್ ಅಷ್ಟೇ ಬರೋದು, ಮತ್ತೆ ಸಿಗಲ್ಲ ಅದು. ಇದೆಲ್ಲ ಬೇಕಿದ್ರೆ ಸಿಗುತ್ತೆ. ಇದು ನಂದಿದಾಗಲಿ, ಪಾಂಡುರಂಗ ಆಗಲಿ, ಲಾಲ್ಬಾಗ್ ಆಗಲಿ ಸಿಗುತ್ತೆ. ಲಾಲ್ಬಾಗ್ ನೋಡಿ, ಇದು ಮತ್ತೆ ಈ ಥರ ವರ್ಕು ಸೇಮ್ ಗಣೇಶಗೆ ಬರುತ್ತೆ ಅಂತ ಕಷ್ಟ, ಬರಲ್ಲ ಅಂತಲೇ ಹೇಳ್ಬಿಡ್ಬೋದು ನಾನು, ಅಷ್ಟು ಚೆನ್ನಾಗಿ ಬರಲ್ಲ ಅದು. ಒಂದ್ಸಲಿ ಆ ಗಣೇಶ ಬಂದ್ಬಿಟ್ರೆ ಅದು ಗಣೇಶಂಗೆ ಸೇರೋ ಥರನೇ ಚೆನ್ನಾಗಿರುತ್ತೆ ಅದು. ನೋಡಿ, ಇದು ಅಷ್ಟೇ, ಇದು 2 ಫೀಟ್ ಗಣಪತಿನೇ. ಇದು ಮನೇಲಿ ಇಡೋಕ್ಕೆ ಮಾಡಿಸ್ಕೊಂಡಿದ್ದಾರೆ. ಕೆಲವು ಕ್ರೇಜ್ ಇರುತ್ತೆ, ಚೆನ್ನಾಗಿ ಬರಲಿ, ಎಲ್ಲ ನೋಡಲಿ, ಇಲ್ಲ ತುಂಬ ಇನ್ವೈಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಕೇಳಿ ಮಾಡ್ಕೊಡೋದು ನಮಗೆ. ಯಾವುದೇ ವರ್ಕಿಂಗ್ ಇರಲಿ ಸರ್, ಏನು ಗಣೇಶ ಮೇಲೆ ಕರ್ಗ ಇಕ್ಬೇಕು ಅಂತ ಹೇಳಿದ್ರು ಕರ್ಗೋದು ಮಾಡ್ಕೊಡೋಣ, ದೇವ್ರದ್ದು ಕರ್ಗ ಇಕ್ಕಿ ಮಾಡಿಕೊಡಿ ಅಂತಾರಲ್ಲ, ಅವ್ರು ಬೇಕಿದ್ರು ಮಾಡ್ಕೊಡ್ತೀವಿ. ಇನ್ನು ಯಾರಿಗೂ ಮಾಡಿಲ್ಲ, ರಿಕ್ವೆಸ್ಟ್ ಬಂದರೆ ಮಾಡ್ಕೊಡ್ತೀನಿ. ಏನು ಬೇಕಾನ ಎಲ್ಲಿ ಇದೇ ಥರ ಕಾನ್ಸೆಪ್ಟ್ ಬೇಕು, ತಲೆ ಮೇಲಾಗಲಿ, ಇಲ್ಲ ಕಾಲು ಕೆಳಗಾಗಲಿ, ಪಕ್ಕದಲ್ಲಾಗಲಿ, ಏನೋ ಬೇಕಂದ್ರೂ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.